ವಕ್ಫ್ ಅದಾಲತ್ ಮಾಡಿದ್ದು ನಮ್ಮ ಜಮೀರ್ ಅಹಮದ್ ಸಾಹೇಬ್. ಇದಕ್ಕಿಂತ ಮೊದಲು ಎಲ್ಲ ಮಿನಿಸ್ಟರ್ ಇದ್ದರು ವಕ್ಫ್ದೊಳಗೆ. ಈ ವಕ್ಫ್ ಕೈದೆ ತಂದು ವಕ್ಫ್ ಮಾಡ್ಲಾಕತ್ತಾರ. ವಕ್ಫ್ ಸಲುವಾಗಿ ನಿಮ್ದು ಆಸ್ತಿ ಇದ್ದರೆ ನೀವು ತಗೋರಿ, ರೈತರ ಆಸ್ತಿಗೆ ಯಾರು ಅನ್ಯಾಯ ಮಾಡೋಂಗಿಲ್ಲ, ರೈತರ ಸಲುವಾಗಿ ಹೋರಾಟ ಮಾಡ್ತೀನಂತ ಇದು ದಿಕ್ಕು ತಪ್ಪಿಸೋದು ಬಿಡ್ರಿ. ನಗರದ ಅಭಿವೃದ್ಧಿ ಮಾಡಿರಿ. ಅಭಿವೃದ್ಧಿ ಏನೂ ಇಲ್ಲ, ರೋಡ್ ಇಲ್ಲ, ಲೈಟ್ ಇಲ್ಲ, ನಳ ಇಲ್ಲ, 8 ದಿವ್ಸಕ್ಕೊಮ್ಮೆ ನೀರು ಬರ್ಲಾಕತ್ತೈತಿ. ಸುಮ್ಮನೆ ನಮ್ಮ MB ಪಾಟೀಲ್ ಸಾಹೇಬರು ಕೆರೆ ತುಂಬಿದ್ರು ಬ್ಯಾಸ್ಗ್ಯಾಗ, ನೀರು ಬತ್ತು. ನೀರಿನ ಸಲುವಾಗಿ ಹೋರಾಟ ಇಲ್ಲ, ಏನೂ ಇಲ್ಲ. ಬರೀ ಏನರೇ ಯಾರೇ ಮಿನಿಸ್ಟರ್ ಬಂದು ಒಂದು ಕೈ ಇದು ಅದಾಲತ್ ಏನು ನಾವು ನೀವು ಇದ್ದಾಗಿಂದಿಲ್ಲ, ಮೊದಲಿಂದ ಅದು ಏನು ನಮ್ಮ ಅಪ್ಪಂದಿಲ್ಲ, ಏನು ಬಸನಗೌಡ್ರ ಅಪ್ಪಂದಿಲ್ಲ. ಇದು ದೇಶದ ಆಸ್ತಿ ಅದ. ದೇಶ ಉಳಿಬೇಕಾದ್ರೆ ಎಲ್ಲರೂ ಕೂಡಿ ಮಾಡಬೇಕಾಗ್ತೈತಿ. ಅದು ಬಿಡೋದು ಎದರ ಸಲುವಾಗರೆ ಹೋರಾಟ ಮಾಡೋದು, ಏನರೇ ಒಂದು ದಾಂಧಿ ಎಪ್ಸೋದು ಮಾಡೋದು. ನೀವು ಏನೇನು ಮಾಡೀರಿ? ಹರ್ಷ ಶೆಟ್ಟಿ ಮತ್ತು ಶೆಟ್ಟನ್ನವ್ರು ಇದ್ದಾಗ ಸಿದ್ಧ ಸಿರಿಲಿಂದೆ ನೀರಿನ ವಾಟರ್ ಫಿಲ್ಟರ್ ಕೊಟ್ಟಿರಿ. ಎಷ್ಟು ಫಿಲ್ಟರ್ ಕೊಟ್ಟಿರಿ? ಒಂದು ರೋಡ್, ಒಂದು ವಿಶ್ವೇಶ್ವರ ಸರ್ಕಲ್ನಿಂದ ರೋಡ್ ಬರ್ತೈತಿ RTO ಆಫೀಸ್ ತನ. ಅದೇ ರೋಡ್ ಮತ್ತು RTO ಆಫೀಸ್ಲಿಂದ ವಿಶ್ವೇಶ್ವರ ಸರ್ಕಲ್ ತನಕ ಹೋಗ್ತೈತಿ. ಹಿಂಗೆ ಎಷ್ಟು ಬಿಲ್ ಎತ್ತೀರಿ, ಏನೇನು ಮಾಡೀರಿ, ನೀವು ಏನೇನು ಗಪ್ಲ ಮಾಡೀರಿ. ನೀವು ಅದು ಮಾಡೋದು ಬಿಟ್ಟು ನಗರದೊಳಗೆ ನಮ್ಮ ರೋಡ್ಗಳು ಡ್ಯಾನೇಜ್, ತಾಜ್ಗುಡಿ ನೀರು ಪೂರಾ ಹರ್ಲಾಕತ್ತೈತಿ. ಅಲ್ಲಿನ ನೀರು ಪೂರಾ ರೋಡ್ ಮ್ಯಾಗ ಮಿನಾಕ್ಷಿ ಚೌಕ್ ತನಕ ಬರ್ಲಾಕತ್ತೈತಿ. ನೋಡೋರು ಇಲ್ಲ, ಕೇಳೋರು ಇಲ್ಲ ಅಂದ್ರೆ ಏನಾರೇ ಮಾಡೋದು, ಎದರ ಸಲುವಾಗರೇ ಹೋರಾಟ ಮಾಡೋದು. ಹೋರಾಟ ಮಾಡಿ ನೀವು, ನಿಮ್ಮ ಹಕ್ಕದ, ನಮ್ಮದು ಹಕ್ಕದ. ಮೊದಲ ನಿಮ್ಗೆ ಜನ ಅರಸ್ತಂದಾರ ಸ್ವಚ್ಛತೆ ಮಾಡಿರಿ, ರೋಡ್ ಮಾಡಿರಿ, ಡ್ಯಾನೇಜ್ ಮಾಡಿರಿ, ನಳ ಮಾಡಿರಿ. ಟಿಪ್ಪು ಸುಲ್ತಾನ್ ಬಗ್ಗೆ ಅವರ್ಣಕಾರ ವ್ಯಾಸನ ಮಾಡಿದ್ರು. ಅವಾಗ ನೀವು ಪತ್ರಿಕಾಗೋಷ್ಠಿ ಮಾಡಿದ್ರಿ, ಎಲ್ಲಿಗೆ ಬತ್ತು, ಏನು ಬತ್ತು, ಪತ್ರಿಕಾಗೋಷ್ಠಿ ಮಾಡಿದ್ರಿ, ಪ್ರತಿಭಟನೆ ಮಾಡಿದ್ರಿ. ಸಾಹೇಬ್ರೆ, ನಾವು ಅವ್ರ ಮ್ಯಾಗ ಕಂಪ್ಲೇಂಟ್ ಕೊಡೋಂಗಿಲ್ಲ, ಕಂಪ್ಲೇಂಟ್ ಕೊಡ್ಲಾಕ್ಕೆ ಹೋಗಂಗಿಲ್ಲ. ಅವ್ರು ಏನು ಬೈತಾರೆ ಅದೇ ಬೈತೀವಿ. ನಾವು ಬೈಬಾರ್ದಂತ ಬಿಟ್ಟಿದ್ದೀವಿ. ನಾವು ಅವ್ರ ಹಂಗೆ ನಾಲ್ಗೆ ತಗೋಬಾರ್ದಂತಿದ್ದೀವಿ. ಅವ್ರ ಮ್ಯಾಗ ಕಂಪ್ಲೇಂಟ್ ಮಾಡಿದ್ರೆ ಅವ್ರು ಹೋಗ್ತಾರೆ, ಒಂದು ಇಷ್ಟೇ ತಗೋತಾರೆ. ಅದುವೇ ನ್ಯಾಯ ಆಗಂಗಿಲ್ಲ. ಅವ್ರು ಏನು ಬೈತಾರೆ ಅದೇ ಸೇಮ್ ವರ್ಡ್ ನಾವು ಬೈತೀವಿ. ಏನು ಅವ್ರ ಅಪ್ಪಂಗೆ ನಾವು ಅಂಜಂಗಿಲ್ಲ, ಯಾರು ಬೇಕಾದವ್ರು ಬಂದರೂ ನಾವು ಅಂಜಂಗಿಲ್ಲ. ಅವ್ರೇನು ಅವ್ರಿಗೆ ಬೈಲಾಕೆ ಬರ್ತೈತೇನ? ಹರಾಮ್ಕೋರ್ ಸುಳಿ ಮಕ್ಕಳು ಅಂತಾರೆ. ಅವ ಹರಾಮ್ಕೋರ್ ಸುಳಿ ಮಗ ಇಲ್ಲೇನ? ಮಂದಿಗೆ ಯಾರಿಗಾರೆ ನಿಮ್ಗೆ ಬೈದ್ರೆ ಚಲೋ ಆಗ್ತೈತೇನ? ಹೇಳ್ರಿ ನೀವು. ಮತ್ತು ನಿಮ್ಗೆ ಯಾವ್ದಾರೆ ಕಾಸ್ಟ್ಗೆ ಯಾರಿಗಾರೆ ಬೈದ್ರೆ ನಾವು ಬರೀ ಅವ್ರಿಗೆ ಒಬ್ಬರಿಗೆ ಬೈತೀವಿ, BJP ಅವ್ರಿಗೆ ಬೈಯಂಗಿಲ್ಲ. ಅವ ನಮ್ಗೆ ಬೈತಾನ, ನಾವು ಹಂಗೆ ಬೈತೀವಿ, ಬೇರೆಯವ್ರಿಗೆ ಬೈಯಂಗಿಲ್ಲ. ಯಾಕಂದ್ರೆ ಮನ್ಸುತ್ತು ಇರ್ತೈತಿ, ನಾಲ್ಗೆ ಇರ್ತೈತಿ. ಜನ ಅರಸ್ಕೊಟ್ಟಾರೆ. ಮುಂಜಾನೆ ಎತ್ಕೊಳ್ಳೆ ಪಾಕಿಸ್ತಾನ ಮುಸಲ್ರು ಅದು ಮಾಡೋಕ್ಕಿಂತ ಪಾಕಿಸ್ತಾನ ಏಜೆಂಟ್ ಅವನೇ ಅದಾನ. ಅವ್ರು ಬೈಯುತ್ತಾನ, ನಾವು ಬೈಯಂಗಿಲ್ಲ. ಅವ್ರು ಬೈದ್ರೆ ನಾವು ಬೈಯವ್ರಿ. ಅಮಾಯಕ ಮಕ್ಕಳಿಗೆ ಜಗಳ ಹಚ್ಚೋದು ಬೇಡ. ಅವ್ರು ಜಗಳ ಮಾಡೋದಿದ್ರೆ ಅವ್ರ ಮಕ್ಕಳು ತಗೊಂಡು ನಮ್ಗೆ ಕೂಡ ಡೈರೆಕ್ಟ್ ಬರಲಿ, ನಾವು ನಮ್ಮ ಮಕ್ಕಳು ತಗೊಂಡು. ಇವ್ರು ಉಳ್ಕಿದವ್ರಿಗೆ ನೀವು ಬೇಡ, ಯಾರೂ ಬೇಡ. ಎಲ್ಲರಿಗೆ ಯಾಕೆ ಕಾಮ್ದೊಳಗೆ ಜಗಳ ಹಚ್ಚೋದು ಮಾಡ್ತಾರೆ. ಆಮೇಲೆ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ DY ಚಂದ್ರಚೂಡ್, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಮೊನ್ನೆ ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾವನರೇ ಒಬ್ಬ ವ್ಯಕ್ತಿನೂ ಈ ಭಾರತದ ಅಖಂಡತೆ, ಏಕತೆ ಬಗ್ಗೆ, ಕಾಶ್ಮೀರ್ ಟು ಕನ್ಯಾಕುಮಾರಿ, ಅಸ್ಸಾಂ ಟು ಗುಜರಾತ್, ಯಾವನರೇ ಒಬ್ಬನು ಪಾಕಿಸ್ತಾನ ಅಂತ ಪದ ಬಳಸಿದರೆ ಬೂಟ್ಲೆ ಒದ್ದು ಒಳಗೆ ಹಾಕಂತೇಳಿ ಆದೇಶ ಮಾಡ್ಯಾರ. ಗೊತ್ತೈತಿಲ್ಲ ಬಸನಗೌಡ್ರಿಗೆ? ಇಂಪ್ಲಿಮೆಂಟ್ ಹಾಕೋದು ಈಗ ಹೇಳಿಲ್ಲ. ಈಗ ಬಸನಗೌಡ್ರಿಗೆ ಈಗ ನಾಳೆ ಪ್ರತಿಭಟನೆ. ಇಲ್ಲಿ ಕೇಳ್ರಿ, ಒಂದೇ ಮಿನಿಟ್ ನಂದು ಕಂಪ್ಲೀಟ್ ಮಾಡು, ನಂದು ಉತ್ತರ ಕೊಡಕ್ಕೆ ಮಾತಾಡ್ತಾರೆ. ನಾಳೆ ಪ್ರತಿಭಟನಾ ಮೆರವಣಿಗೆ, ನಾಳೆ ನಮ್ಮ ನಗರ ಶಾಸಕರು ಪ್ರತಿಭಟನಾ ಮೆರವಣಿಗೆ ಹಮ್ಮಿಕೊಂಡಿದ್ದಾರೆ. ನಾಳೆ ಅವರಿಗೆ ನೀವೆಲ್ಲರೂ ಪ್ರಶ್ನೆ ಕೇಳ್ರಿ, ಗೌಡ್ರ ಈ ಜಮೀನು ಪಾಕಿಸ್ತಾನ ಇದೆಯೋ ಇಂಡಿಯಾ ಇದೆಯೋ ಅಂತೇಳಿ. ಈ ಮುಸಲ್ರು ಪಾಕಿಸ್ತಾನದಾಗ ಅದಾರೋ ಇಂಡಿಯಾದೊಳಗೆ ಅದಾರ ಅಂತ ಕೇಳ್ರಿ. ನಾಳೆ ಬಸನಗೌಡರು ಪಾಕಿಸ್ತಾನ್ಯಾಗ ಅದಾರ ಮುಸಲ್ರು ಅಂತ ಹೇಳಿದರೆ, ಅಥವಾ ಈ ಕ್ಷೇತ್ರ ಮಿನಿ ಪಾಕಿಸ್ತಾನ ಅಂತ ಹೇಳಿದರೆ ಒದ್ದು ಒಳಗೆ ಹಾಕುವ ವ್ಯವಸ್ಥೆ ನಾವು ಮಾಡ್ತೀವಿ ಭಾರತೀಯ ಸಂವಿಧಾನದ ಅಡ್ಡಿಯಲ್ಲಿ. ಹಿಂದೆ ಈಗ ಸುಪ್ರೀಂ ಕೋರ್ಟದ ಮುಖ್ಯ ನ್ಯಾಯಮೂರ್ತಿಗಳಾದ DY ಚಂದ್ರಚೂಡ್,
ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಹೈಕೋರ್ಟಿನ ನ್ಯಾಯಮೂರ್ತಿಗಳಾದ ಶ್ರೀಶಾನಂದ ಅವರ ಬಹಿರಂಗ ನ್ಯಾಯಾಲಯದೊಳಗೆ ಕೊಟ್ಟಿರೋ ಹೇಳಿಕೆಗೆ ಸೋಮೋಟೋ ಕಾಗ್ನಿಸನ್ಸ್ ತಗೊಂಡು ನಿರ್ದೇಶನ ಜಾರಿ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಈಸ್ ಲಾ ಆಫ್ ದ ಲ್ಯಾಂಡ್. ಬಸನಗೌಡ ಅಂತ 100 ನಾಯಿಗಳಿಗೆ ಒದ್ದು ಒಳಗೆ ಹಾಕಲಿಕ್ಕೆ ತೀರ್ಮಾನ ಒಂದೇ ಸಾಕು. ನೋ ಒನ್ ಈಸ್ ಅಬೌವ್ ದಿ ಲಾ. ಅರ್ಥ ಆಯ್ತಾ? ಭಾರತೀಯ ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿಗಳ ಆದೇಶ ಉಲ್ಲಂಘಿಸಿದರೆ ಇಂಥ 10 ಬಸನಗೌಡರು ಇದ್ದರೆ ಮುಕ್ಳಿ ಮ್ಯಾಗ ಒದ್ದು ಒಳಗೆ ಹಾಕ್ಸೋ ವ್ಯವಸ್ಥೆ ನ್ಯಾಯಾಲಯದೊಳಗಿದೆ, ಕಾನೂನದೊಳಗಿದೆ. ಕಾನೂನು ಚೌಕಟ್ಟೊಳಗೆ ಬಸನಗೌಡರು ಮುಕ್ಳಿ ಮ್ಯಾಗ ಒದ್ದು ಒಳಗೆ ಹಾಕೋ ವ್ಯವಸ್ಥೆ ಮಾಡ್ತೀವಿ. मॉल एक ही जगह शादी ब्याह हर जश्न में आपकी खूबसूरती को लगाए 4 चांद. ड्रेसेस का खजाना, जरदोजी, शरारा, हाफ साड़ी, सूट, रेडीमेड की भरमार. अपोजिट ओल्ड चौक पुलिस स्टेशन, क्लॉथ बाजार, गुलबर्गा.